ಮನೆಯವ್ರು ಬಂದರು ಡಮಾಲಿಸ್ ಆದಾಗ ಮುಖ್ಯಮಂತ್ರಿಗಳು ತಗೋದ್ರು 10 ಕುಂಟೆ ಬಿಟ್ಕೊಡಿ ಬೇಕು ಅಷ್ಟು ಹೇಳ್ಬಿಟ್ಟು ಹೋದವರು ಏನೋ ಒಂದು ಮಾತಿಲ್ಲ. ಸನ್ಮಾನ್ಯ ಅನಿರುದ್ಧರವರಿಗೆ 2 ಸಾರಿ ಕಾಲ್ ಮಾಡಿದೆ ಕಳೆದ ಡಿಸೆಂಬರ್ 2025. ಸರ್ ಈ ಥರ ಎಲ್ಲ ನಡೀತಾ ಇದೆ, ನಿಮ್ಮ ಹತ್ರ ಮಾತಾಡಬೇಕು, ಅಧಿಕಾರಿಗಳಿಗೆ ಈ ಥರ ಹಿಂಗಿದೆ, ನಮಗೆ ಪುಣ್ಯಸ್ಮರಣೆ ಇದು ಮಾಡಬೇಕು, ಹೋರಾಟ ಮಾಡಬೇಕು, ಅಮ್ಮನ ಹತ್ರ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡು ಹೇಳ್ತೀನಿ 2-3 ಸಾರಿ. ಏನು ಹೇಳೋದು? ಎಲ್ಲ ಸ್ವಾರ್ಥಿಗಳೇ. ಆ ಡಮಾಲಿಸ್ ಆದಾಗ ಬಂದು ಹೇಳಿಕೆ ಕೊಟ್ಟ ಎಲ್ಲ ನಾಯಕರುಗಳು ಸ್ವಾರ್ಥಿಗಳೇ. ಇವತ್ತು ಯಾರು ನಿಂತ್ಕೋತಾ ಇಲ್ಲ. ಕೆಲವರು ಬಂದರು ಹೋದರು. ಕೋರ್ಟು, ಕೇಸು, ಕಚೇರಿ, ಪೊಲೀಸ್ ಸ್ಟೇಷನ್ನು, ಜೈಲು, ಬೇಲು ಬಿದ್ದು ನಾನೊಂದು ಜೈಲಿಗೆ ಹೋಗಿಲ್ಲ ಅಷ್ಟೇ. ಇವೆಲ್ಲ ಅನುಭವಿಸ್ತಾರೋರು ಯಾರು? ರಾಜಗೌಡರು ಒಬ್ಬರೇನಾ? ನೀವು ಇವತ್ತವರೆಗೂ ಭಾರತಿ ಮೇಡಮ್ ಮೀಟ್ ಮಾಡಲೇ ಇಲ್ವಾ? ಅವ್ರು ಅನಿರುದ್ಧ ಅವರು ಭೇಟಿಗೆ ಅವಕಾಶ ಕೊಟ್ಟೇ ಇಲ್ಲ ಸರ್. 2-3 ಸರಿ ಕಾಲ್ ಮಾಡಿದೆ. ಎಷ್ಟು ಅಂತ ಮಾಡೋದು, ಎಷ್ಟು ಸಹಿಸ್ಕೊಳ್ಳೋದು? ಕಾರಣ ಏನು ಗೊತ್ತಿಲ್ಲ. ನಾನು ಕೇಳಕ್ಕೆ ಹೋಗಿಲ್ಲ ಅವ್ರನ್ನ. 2016 ಹೋದವರು ನಾನು ಅವ್ರು ಫೋನೇ ಮಾಡೋಕ್ಕೆ ಹೋಗಿಲ್ಲ. ಮೈಸೂರಲ್ಲಿ ಹೋರಾಟ ಮಾಡಿದಾಗ, ಸ್ಮಾರಕ ಹೋರಾಟ ಮಾಡಿದಾಗ ಫೋನ್ ಮಾಡಿದ್ಬಿಟ್ರೆ ಭಾರತಿ ಮೇಡಮ್ಗೆ 2018ರಲ್ಲಿ ನಾನು ಫೋನೇ ಮಾಡಿಲ್ಲ. ಅವ್ರ ಪುಣ್ಯಭೂಮಿಗೆ ಅವ್ರ ಸಂಬಂಧ ಇಲ್ಲ ಅಂದಮೇಲೆ ನೆಲಕ್ಕೆ ಹೋಗುವ? ಈ ಸಮಾಧಿ ಧ್ವಂಸ ಆದ್ಮೇಲೆ ಹೋಗಿದ್ದು ಮುಖ್ಯಮಂತ್ರಿಗಳ ಹತ್ರ, ಅಭಿಮಾನಿಗಳ ಹತ್ರ ನಿಂತ್ಕೋತೀವಿ, ಅಭಿಮಾನಿಗಳು ಬಿಟ್ಕೊಡಿ ಅಂತ. ಹೋರಾಟ ಮಾಡ್ತಾ ಇರೋದು ಯಾರು? ನಾನು ಒಬ್ಬ ಅಭಿಮಾನಿ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಕೇಳಿದ್ಮೇಲೆ ಅವ್ರಿಗೆ ಏನು ಈ ಥರ ಮಾಡಪ್ಪ ಅಂತ ಒಂದು ಸಹಕಾರ ಕೊಡಬೇಕು, ಇಲ್ಲ ಒಂದು ನಿರ್ದೇಶನ ಕೊಡಬೇಕು, ಇಲ್ಲ ಉಂಟು ಅಂತ ಹೇಳಬೇಕು. ಇವರು ಕಣ್ಣೊರ್ಸೋಕ್ಕೆ ಮಾತ್ರ ಬಂದಿದ್ರು. ಅವತ್ತು ಡಮಾಲಿಸ್ ಆದಾಗ ಬರಬೇಕಲ್ಲ, ನಿಂತ್ಕೋಬೇಕಲ್ಲ ಜೊತೆಯಲ್ಲಿ. ನಾವು ಓಡಾಡ್ತೀವಿ ಅಧಿಕಾರಿಗಳ ಜೊತೆ. ನೀವು ನಿಮ್ಮ ಸಲಹೆ ನಾವು ಕೇಳ್ತಾ ಇದ್ದೀವಿ. ನೀವು ಬಂದಿದ್ದಕ್ಕೆ ಇಲ್ಲ, ನಾನು ನಿಮ್ಗೆ ಫೋನ್ ಮಾಡ್ತಾ ಇರಲಿಲ್ಲ. ಅಭಿಮಾನಿಗಳ ಜೊತೆ ನಿಂತ್ಕೋತೀವಿ ಅಂದಮೇಲೆ ನೀವು ಯಾಕೆ ನಮ್ಗೆ ಒಂದು ಅವಕಾಶ ಕೊಟ್ಟಿಲ್ಲ ಭೇಟಿಗೆ? ಬರೀ ಫೋನಲ್ಲಿ ಮಾತಾಡಿದ್ದು, ಮನೆಗೆ ಹೋಗಿ ಮಾತಾಡೋದು. ಮೊನ್ನೆ ನೋಡಿ ಸರ್, ಮನೆ ಹತ್ರ ಹೋದರೆ ಅಲ್ಲಿ ನಮಗೆ ಗೌರವ 2-3 ಸಲ ಹೋಗಿದ್ದೀನಿ. ಇದೇ 2023ರಲ್ಲಿ ಮನೆ ಹತ್ರ ಹೋಗಿದ್ದೆ ನಮ್ಮ ಲಾಯರ್ ಕರ್ಕೊಂಡು. ಸರ್ ಕೋರ್ಟ್ಗೆ ಒಂದು ಲೆಟ್ರ್ ಕೊಡಿ, ಆ ಜಾಗ ಹಂಗೆ ಉಳ್ಕೊಬೇಕು, ಅಂತ್ಯ ಸಂಸ್ಕಾರಕ್ಕೆ ಜಾಗ, ಅವ್ರ ಜಾಗ ಅವ್ರು ವಾಪಸ್ ಕೊಡಿ, ಆ ಜಾಗ ಏನು ಅಭಿಮಾನಿಗಳು ಪೂಜೆ ಮಾಡ್ಕೊಂಡೋಗಿ ಒಂದು ಲೆಟ್ರು ಬರ್ಕೊಡಿ ಕುಟುಂಬದಿಂದ ಅಂತ ಅದು ವಕೀಲರು ನಮ್ಗೆ ಹೇಳ್ತಾರೆ. ಹೋದರೆ ಕರ್ಕೊಂಡು ಅವತ್ತು ಒಂದು ಲೆಟ್ರ್ ಬರ್ಕೊಟ್ಟಿದ್ದಾರೆ. ಇವತ್ತು ನಮಗೆ ಈ ಕಷ್ಟ ಎಲ್ಲ ಬರ್ತಾ ಇರಲಿಲ್ಲ. ಕೀರ್ತಿವರ್ಧನ್ರವರು, ನೀವು ಮಾತಾಡಬೇಡಿ ರಾಜಗೌಡ್ರೆ, ನಾನು ಲಾಯರ್ ಹತ್ರ ಮಾತಾಡ್ತೀನಿ. ಲಾಯರ್ ಮಾತಾಡಿದ್ರು, ಇಲ್ಲ ನಾವು ಬರ್ಕೊಡೋಕ್ಕಾಗಲ್ಲ, ನಾವೇಂತಕ್ಕೂ ಬರಲ್ಲ, ನೀವೇನಾದ್ರು ಮಾಡ್ಕೊಳ್ಳಿ, ನಾವ್ಯಾಕೆ ಬರ್ಕೊಡೋಣ ಹೇಳಿದ್ರು. ನಾನೇನೂ ಮಾತಾಡಲಿಲ್ಲ. ಆಯಿತು, ವಕೀಲರ ಮಾತಾಡಲಿ, ಅವರು ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೇನ್ಕೋಬೇಕು ಮನೆ ತಕ್ಕ ಫೋನಲ್ಲಿ ಮಾತಾಡಿದೆ. ಇದು ಫೋನಾರು ತೆಗೆದ್ರು, ಅವ್ರು ಮಾತಾಡೋರು 3 ಸಾರಿ ಕೇಳ್ತೀನಿ 2 ತಿಂಗಳು 2.5 ತಿಂಗಳು ನಾನು ಕಾದೆ ಸರ್. ಬಿಟ್ಬಿಟ್ಟೆ. ಇಷ್ಟೇ ಎಲ್ಲ ಸ್ವಾರ್ಥಿಗಳು ಇರುವ ಡಾಕ್ಟರ್ ವಿಷ್ಣುವರ್ಧನ್ರವರ ಸುತ್ತ ಹೆಸರು ಹೇಳ್ಕೊಂಡಿರೋ ಎಲ್ಲ ಸ್ವಾರ್ಥಿಗಳೇ ಸರ್, ಎಲ್ಲ ಸ್ವಾರ್ಥಿಗಳು. ಅದಕ್ಕೆ ಬೇಜಾರಾಗ್ಬಿಟ್ಟು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಏಕಾಂಗಿಗೆ ಹೋರಾಟ ಮಾಡ್ತಾ ಇದ್ದೀನಿ. ಸ್ವಾರ್ಥಿಗಳು ಅಂದ್ರೆ ಎಷ್ಟು ಜನ ಅವರಾಗಾರೆ? ಸುತ್ತ ಇರೋರೆಲ್ಲ ನೀವು ಸ್ವಾರ್ಥಿಗಳು ಅಂದ್ರೆ ಯಾರು ಅಂತ ಅಂದ್ರೆ ಹೇಳಿಕೆ ಕೊಡ್ತಾರಲ್ಲ ಸರ್. ನಾನು ಪ್ರಾಣ ಕೊಡ್ತೀನಿ, ನಾನು ಉಳಿಸ್ಕೋತೀನಿ, ನಾನು ಬರ್ತೀನಿ. ನಾನು ಇವಾಗ ಮನೆ ಕುಟುಂಬದವ್ರು ಬಂದಮೇಲೆ ಅವತ್ತು ಸಮಾಜ ಬಂದು ನಾನು ಯಾರನ್ನು ಕೇಳಬೇಕು? ನಾನು ಅಭಿಮಾನಿ ಜೊತೆ ನಿಂತ್ಕೋತೀನಿ. ನಾನು ಫೋನ್ ಮಾಡ್ದೆ ಮನೆಗೆ, ಹಿಂಗೆಲ್ಲ ಮಾಡ್ತಾ ಇದ್ದೀನಿ, ಅಧಿಕಾರಿಗಳು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಬೇಕಲ್ಲ. ನಾವು ಅವ್ರು ದೊಡ್ಡವರು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರೆ ಒಂದು ಕೆಲಸ ಆಗತ್ತಲ್ವಾ? ಇಲ್ಲ ಅವ್ರಿಗೆ ಮೈಸೂರಲ್ಲಿ ಸ್ಮಾರಕ ಆಯಿತು. ಇಲ್ಲೇನು ಅಭಿಮಾನಿಗಳೆಲ್ಲ ಒಂದು ಗೊಂದಲ ಗಲಾಟೆ, ಅವ್ರ ಕಮೆಂಟ್ಸ್ಗಳನ್ನ ನೋಡೋಕ್ಕಾಗ್ದೇನೆ ಬಂದು ಹೋಗಿ ಕೆಲವರೆಲ್ಲ ಬಂದು ಮಾತಾಡಿದ್ರು. ಸುದೀಪ್ ಅವ್ರು ಬಂದರು, ನಾವು ಜಾಗ ಅವ್ರದ್ದು ಅದು ಪರ್ಸ್ನಲ್ಲು, ಅವ್ರು ಕಟ್ಕೊಳ್ಳಿ, ಸಂತೋಷ, ನನಗೆ ಅವ್ರು ಗೌರವಿಸ್ತೀನಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಂತ್ಯ ಸಂಸ್ಕಾರ ಆಗಿದ್ದ ಜಾಗಕ್ಕೂ ಅವ್ರು ತಗೊಂಡಿರೋ ಜಾಗಕ್ಕೂ ಮೈಸೂರು ಸ್ಮಾರಕ ಮಾಡೋದಕ್ಕೂ ನಮ್ಗೆ ಸಂಬಂಧ ಇಲ್ಲ ಸ್ವಾಮಿ. ನಮ್ಗೆ ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ನಮ್ಗೆ ಶ್ರೇಷ್ಠ, ಸರ್ಕಾರದ ಜಾಗ ಅದು. ನಮಗೂ ಒಂದು ನೋಡಿ ಸರ್, ನಮಗೂ ಒಂದು ಸ್ವಾಭಿಮಾನ ಇದೆ. ನಮಗೆ ನಮ್ಮದು ದುಡ್ಡು ಮುಖ್ಯ. ಇವತ್ತು ನೋಡಿ, ದುಡ್ಡು ಎಲ್ಲೋದು ದುಡ್ಡು. ಇವತ್ತು ನಿಮ್ಗೊಂದು ಮಾತು ಹೇಳ್ತೀನಿ. ದತ್ತುಪುತ್ರ ಯಾರು ಸರ್? ಶ್ರೀಧರ್ ಮೂರ್ತಿ ಅಂತ್ಯ ಸಂಸ್ಕಾರದ ವ್ಯಕ್ತಿ, ಅವರು ದತ್ತುಪುತ್ರ.
ಇಲ್ಲಿ ಪುತ್ರರು 3-4 ಜನ ಆಗ್ಬಿಟ್ಟವ್ರೆ. ಅಭಿಮಾನಿಗಳು ಕರ್ಕೊತಾರೆ ಅವರವ್ರೆ. ಒಬ್ಬ ಮಾನಸ ಪುತ್ರ ಅಂತೆ, ಇನ್ನೊಬ್ಬ ಪುತ್ರ ಉಟ್ಕೊಂಡವ್ರೆ. ಈ ಹೆಸರು ಹೇಳೋದು ಬೇಡ ಸರ್, ಹೆಸರು ಹೇಳೋದು ಬೇಡ, ಎಲ್ಲ ದೊಡ್ಡವರೇ ಅವರು. ಇವರೆಲ್ಲ ಪುತ್ರರು, ದೊಡ್ಡ ವ್ಯವಹಾರಗಳು ಮಾಡ್ಬಿಟ್ರೆ ಇವ್ರು ಪುತ್ರರು, ಅಭಿಮಾನಿಗಳಾಗ್ಬಿಟ್ರೆ ಇವ್ರು ಪುತ್ರರು. ಆದರೆ ಇವತ್ತು ನಮ್ಮ ಶ್ರೀಧರ್ ಮೂರ್ತಿ ದುಡ್ಡಿದ್ರೆ, ಕೋಟಿ ದುಡ್ಡಿದ್ರೆ ಇವ್ರು ಯಾರು ಏನು ಇರ್ತಾ ಇರಲಿಲ್ಲ, ಮಾತಾಡೋಂಗಿರಲಿಲ್ಲ. ಇವತ್ತು ನಮ್ಮ ಶ್ರೀಧರ್ ಮೂರ್ತಿ ದುಡ್ಡಿಲ್ಲ. ನೋಡಿ ಇವರು ಈಗ ಸುದೀಪ್ ಅವರು ದುಡ್ಡು ಐತೆ, 106 ಎಕರೆ ಜಾಗ ಐತೆ, ನಾನು ಅವರ ಅಭಿಮಾನಿ, ನಾನು ಕಟ್ತೀನಿ ಅಂದ್ರೆ ಕಟ್ಕೊಳ್ಳಿ, ಅವ್ರಿಗೂ ಒಂದು ಹೆಸರು ಒಂದು ಉಳ್ಕೊಳತ್ತೆ. ಅವರು ವಿಷ್ಣುವರ್ಧನ್ ಅವರ ಪುತ್ರ ಆಗಕ್ಕಾಗತ್ತಾ? ಅನಿರುದ್ಧರವರು ವಿಷ್ಣುವರ್ಧನ್ ಅವರ ಪುತ್ರ ಆಗಕ್ಕಾಗತ್ತಾ? ಯಾಕೆ ಶ್ರೀಧರ್ ಮೂರ್ತಿ ಕೆಲ್ ಮಾಡಿಸಿದ್ರಿ? ಯಾಕೆ ವಿಷ್ಣುವರ್ಧನ್ ಕುಟುಂಬ ಅವತ್ತು ರವಿ ಸರ್ ಅವ್ರ ಅಕ್ಕಂಗಿದ್ದಾರೆ ನಿಂತ್ಕೊಂಡು ಯಾಕೆ ಮಾಡಿಸಿದ್ರು? ನಿಜವಾದ ವಿಷ್ಣುವರ್ಧನ್ ಅವರ ತಾಯಿ ಸೇವೆ ಮಾಡಿದ, ವಿಷ್ಣುವರ್ಧನ್ ಅವರ ಸೇವೆ ಮಾಡಿದ, ವಿಷ್ಣುವರ್ಧನ್ ಕುಟುಂಬಕ್ಕೆ ಸೇವೆ ಮಾಡಿದ ವಿಷ್ಣುವರ್ಧನ್ ಅವರ ದತ್ತು ಪುತ್ರ ನಿಜವಾಗ್ಲೂ ಶ್ರೀಧರ್ ಮೂರ್ತಿ ಆಗ್ಬೇಕಲ್ವಾ? ಅವ್ರ ಬಗ್ಗೆ ಯಾರು ಈ ದೊಡ್ಡವರು ಒಬ್ಬರು ಮಾತಾಡಲ್ಲ. ನಮ್ಮದು ಅದೇ ಕಥೆನೇ. ರಾಜಗೌಡ ದುಡ್ಡಿಲ್ಲ, ನಮ್ಮ ತಕ್ಕಮಟ್ಟಿಗೆ ನಾವು ಇದ್ದೀವಿ, ನಮ್ಮ ಸಂಸಾರಕ್ಕೆ, ನಮ್ಮ ಇದಕ್ಕೆ. ಈ ಲಂಚ ಕೊಡೋಕ್ಕೆ, ಇಲ್ಲಿ ಬಾಡಿಗೆ ಬಂಟ್ರಿ ಕೇಳೋಕ್ಕೆ, ಬಿಲ್ಡಪ್ ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ.